ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಯಾವುದೇ ಕ್ಷಣದಲ್ಲಿ ಹೊರಬೀಳಲಿದೆ ಆದೇಶ. ರಾಜೀವ್ ಗೌಡ ಸಸ್ಪೆಂಡ್ಗೆ ಇದೀಗ ಡಿಕೆಶಿ ಶಿಫಾರಸು. ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಆಗ್ತಾರೆ, ಯಾವುದೇ ಕ್ಷಣದಲ್ಲಾದ್ರೂ ಹೊರಬೀಳುತ್ತೆ ಈ ಬಗ್ಗೆ ಆದೇಶ. ರಾಜೀವ್ ಗೌಡ ಸಸ್ಪೆಂಡ್ಗೆ ಡಿಕೆ ಶಿವಕುಮಾರ್ ಶಿಫಾರಸು. ತೀವ್ರ ಮುಜುಗರದ ಬಳಿಕ ಎಚ್ಚೆತ್ತ ಕಾಂಗ್ರೆಸ್. ರಾಜೀವ್ ಗೌಡಗೆ ಶೋಕಾಸ್ ನೋಟಿಸ್ ನೀಡಿದ್ದ ಕೆಪಿಸಿಸಿ, ಆದರೆ ಶಿಸ್ತು ಸಮಿತಿ ವರದಿಗೆ ಈವರೆಗೂ ನೀಡದ ಉತ್ತರ. ಹೀಗಾಗಿ ಪಕ್ಷದಿಂದ ಅಮಾನತು ಮಾಡಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ರಾಜೀವ್ ಗೌಡ ಕಾಂಗ್ರೆಸ್ ಪಕ್ಷದಿಂದ ಕಿಕ್ಔಟ್ ಆಗಬಹುದು. ಯಾವುದೇ ಕ್ಷಣದಲ್ಲಿ ಆದ್ರೂ ಹೊರಬೀಳುತ್ತೆ ಈ ಬಗ್ಗೆ ಆದೇಶ. ರಾಜೀವ್ ಗೌಡ ಸಸ್ಪೆಂಡ್ಗೆ ಡಿಕೆಶಿ ಶಿಫಾರಸನ್ನ ಮಾಡಿದ್ದಾರೆ. ತೀವ್ರ ಮುಜುಗರದ ಬಳಿಕ ಎಚ್ಚೆತ್ತ ಕಾಂಗ್ರೆಸ್. ರಾಜೀವ್ ಗೌಡಗೆ ಶೋಕಾಸ್ ನೋಟಿಸ್ ನೀಡಿದ್ದ ಕೆಪಿಸಿಸಿ, ಆದ್ರೆ ಇದಕ್ಕೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಇದುವರೆಗೂ. ರಾಜೀವ್ ಗೌಡ ಶಿಸ್ತು ಸಮಿತಿ ವರದಿಗೆ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಹೀಗಾಗಿ ಪಕ್ಷದಿಂದ ಅಮಾನತು ಮಾಡಲು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕ್ಷಣದಲ್ಲಾದ್ರೂ ಇದೀಗ ರಾಜೀವ್ ಗೌಡ ಕಿಕ್ಔಟ್ ಆಗಬಹುದು. ಯಾವುದೇ ಕ್ಷಣದಲ್ಲಾದ್ರೂ ಈ ಕುರಿತು ಆದೇಶ ಇದೀಗ ಹೊರಗೆ ಬೀಳುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ಶಿಸ್ತು ಕ್ರಮದ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿ ಒಂದು ನೋಟಿಸ್ ಅನ್ನ ಸಹಿತ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ರಾಜೀವ್ ಗೌಡ ಕೊಟ್ಟಿಲ್ಲ. ಹೀಗಾಗಿ ಶಿಸ್ತನ್ನ ಅಲ್ಲಿ ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಶಿಫಾರಸನ್ನ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದ್ರೂ ಪಕ್ಷದಿಂದ ಕಿಕ್ಔಟ್ ಆಗಬಹುದು ರಾಜೀವ್ ಗೌಡ ಅನ್ನುವಂಥದ್ದು. ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಕ್ಕೆ ಕುರಿತಂತೆ ಇನ್ನು ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಲ್ಲಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಅಂದ್ರೆ ಇದು ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ. ಮಹಿಳೆಗೆ ಈ ರೀತಿಯಾಗಿ ಮಾತಾಡ್ತಾರೆ, ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಮಾತಾಡ್ತಾರೆ. ಅಲ್ಲಿ ಅಧಿಕಾರ ಇರುವಂಥದ್ದು ಮಹಿಳೆ ಆದ್ರೂ ಅಷ್ಟೇ, ಪುರುಷ ಆದ್ರೂ ಅಷ್ಟೇ, ಒಟ್ಟಿನಲ್ಲಿ ಅಲ್ಲಿ ಅಧಿಕಾರಿ ಇದ್ದಾರೆ ಅಲ್ವಾ. ಆ ಅಧಿಕಾರಿಗೆ ಏನು ಕರ್ತವ್ಯ ನಿರತರಾದಂತಹ ಅಧಿಕಾರಿಗೆ ಈ ರೀತಿಯಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಆಗಿರ್ಬೋದು ಅಥವಾ ವಿಪಕ್ಷಗಳಿಗೂ ಕೂಡ ಇದು ಆಹಾರವಾಗಿ ಪರಿಣಮಿಸಿತ್ತು. ಅವರು ಕೂಡ ಇದನ್ನ ಸಾಕಷ್ಟು ಬಳಸ್ಕೊಂಡು ಮಾತನಾಡುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಮಾಡುವಂತಹ ವಿಚಾರ ಆಗಿದ್ರಿಂದ ಕಾಂಗ್ರೆಸ್ ಪಕ್ಷ ಕೂಡ ಶೋಕಾಸ್ ನೋಟಿಸ್ ಅನ್ನ ರಾಜೀವ್ ಗೌಡಗೆ ನೀಡಿತ್ತು. ಇದರ ಬಗ್ಗೆ ಶಿಸ್ತು ಕ್ರಮದ ಬಗ್ಗೆ ಇದ್ರ ಬಗ್ಗೆ ನೀನು ಉತ್ತರವನ್ನ ಕೊಡಬೇಕು ಅಂತ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ರಾಜೀವ್ ಗೌಡ. ಹೀಗಾಗಿ ಇದನ್ನ ಉಲ್ಲಂಘಿಸಿಕೊಂಡು ಇದೀಗ ಯಾವುದೇ ಕ್ಷಣದಲ್ಲಾದ್ರೂ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ತೆಗೆದು ಹಾಕೋದಕ್ಕೆ ಇದೀಗ ಡಿಕೆ ಶಿವಕುಮಾರ್ ಈಗ ಶಿಫಾರಸನ್ನ ಮಾಡಿರುವಂಥದ್ದು. ಕೆಪಿಸಿಸಿ ನೋಟಿಸ್ಗೂ ಕೂಡ ಇವರು ಕ್ಯಾರೆ ಅಂತಿಲ್ಲ, ಅದಕ್ಕೆ ಒಂದು ಉತ್ತರವನ್ನ ಕೊಡ್ತೀರಾ, ಎಲ್ಲದಕ್ಕೂ ಕೂಡ ಒಂದು ಗೌರವ ಅನ್ನೋದಿರುತ್ತೆ. ಪಕ್ಷಕ್ಕೆ ಮೊದಲನೇದಾಗಿ ಗೌರವಿತವಾಗಿ ನಡ್ಕೋಬೇಕು, ಗೌರವದಿಂದ ಇರಬೇಕು. ಪಕ್ಷ ಏನೇ ಒಂದು ನಿರ್ಧಾರ ತೆಗೆದುಕೊಂಡಿತ್ತು ಅಂತ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ ಈ ರಾಜೀವ್ ಗೌಡ. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹಾಕಬಹುದು ಈ ರಾಜೀವ್ ಗೌಡವನ್ನ. ಈ ಕುರಿತಂತೆ ಇದೀಗ ಡಿಕೆ ಶಿವಕುಮಾರ್ ಶಿಫಾರಸಲ್ಲಿ ಇದೀಗ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆದೇಶ ಹೊರಡಿಸಲಾಗುತ್ತೆ.